ವೆಲ್ಕಮ್ ಟು ಮೈ ಬ್ಲಾಗ್. ತುಂಬಾ 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 ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಗೊತ್ತಾ, ಇವತ್ತಿನ ಬ್ಲಾಗ್ ಅಷ್ಟು ನನಗೆ ಖುಷಿ ಕೊಡುವಂಥ ಬ್ಲಾಗ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ಆಫ್ಟರ್ ವೆರಿ ಲಾಂಗ್ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಹೊರಗಡೆ ಒಂದು ವೆಕೇಶನ್ಗೆ ಹೋಗ್ತಾ ಇದ್ದೀವಿ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಗೆಸ್ ಮಾಡ್ತಾ ಇರಿ. ಯಾಕಂದ್ರೆ ನಾನು ಈಗಲೇ ಹೇಳ್ಬಿಟ್ರೆ ನಿಮಗೆ ಆ ಒಂದು ಕ್ಯೂರಿಯಾಸಿಟಿ ಹೊಟ್ಟೋಗ್ಬಿಡುತ್ತೆ. ಸೊ ಈಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿಮಗೆ? 10 ಗಂಟೆ 10 ನಿಮಿಷ, 10 o'clock ಆಗಿದೆ ನೈಟ್. ಈಗ ನಾವೀಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಸೊ ನಾವು ಬಸ್ ಬುಕ್ ಮಾಡಿದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡ್ತೀವಿ, ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಬ್ಲಾಗ್ನ ನೋಡಬೇಕಾಗತ್ತೆ. ಸೊ ಇವತ್ತು ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ. ಈ ಟ್ರಿಪ್ ಬಂದು ಆಲ್ಮೋಸ್ಟ್ 1 week ಟ್ರಿಪ್ ಆಗಿರುತ್ತೆ. ನಾನಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ನಾನಿವತ್ತು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಅನ್ನೋದಾದರೆ, ಈ ರೀತಿ ಒಂದು ಕಾಟನ್ ರೆಡ್ ವಿತ್ ವೈಟ್ ಸ್ಟ್ರೈಪ್ಸ್ ಇರುವಂತಹ ಕಾಟನ್ ಶರ್ಟ್ನ ವೇರ್ ಮಾಡಿದ್ದೀನಿ. ಬಿಕಾಸ್ ನಾವು ಬಸ್ಸಲ್ಲಿ ಈಗ ಸದ್ಯಕ್ಕೆ ಟ್ರಾವೆಲ್ ಮಾಡ್ತೀವಿ, ನೈಟ್ ಟ್ರಾವೆಲ್ಲು. ಸೊ ಸ್ವಲ್ಪ ಫ್ರೀಯಾಗಿ ಆರಾಮಾಗಿರ್ಬೇಕಲ್ವಾ, ಅದು ಬಿಟ್ಟರೆ ಅದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ವೇರ್ ಮಾಡಿದ್ದೀನಿ. ನಾನು ಫುಲ್ ಹೇಗೆ ರೆಡಿ ಆಗಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಈಗ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂದರೆ ನನ್ನ ಮಗ ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಟ್ರಾವೆಲ್ ಮಾಡ್ತಾ ಇರೋದು. ನನಗೂ ಗೊತ್ತಿಲ್ಲ ಹೇಗೆ ಅವ್ನು ಕೋಪ್ರೇಟ್ ಮಾಡ್ತಾನೆ ನಮ್ಮ ಜೊತೆ ಈ ಒಂದು ಓಲ್ 1 week ಅಂತ. ಸೊ ಬಟ್ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಅಂತೂ ಲೈಫ್ ಟೈಮ್ ಮೆಮೊರಬಲ್ ಆಗಿರುತ್ತೆ ಅನ್ನೋದಂತೂ ಖಂಡಿತ ನನಗೆ ನಂಬಿಕೆ ಇದೆ. ಅಷ್ಟೇ ಹೇಳ್ಬೋದು. ನೈಟ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ, ಹಾಗೆ ಲೈಟಾಗಿ ಒಂಚೂರು ಲಿಪ್ಸ್ಟಿಕ್ ಆಗಿದ್ದೀನಿ ಅಷ್ಟೇ. ಬಿಕಾಸ್ ನೈಟೆಲ್ಲ ನಾವು ಮಲ್ಕೊಂಡು ಹೋಗ್ತೀವಿ ಬಸ್ಸಲ್ಲಿ, ಅದರಿಂದ ರೆಡಿ ಅಂದರೆ ತುಂಬ ಮೇಕಪ್ ಎಲ್ಲ ಮಾಡುವಂಥ ಅವಶ್ಯಕತೆ ಕೂಡ ಇರಲ್ಲ ಅಲ್ವಾ, ಅದರಿಂದ. ಈಗ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ಕೂಡ ಇಲ್ಲಿ ಜಾಯ್ನ್ ಆಗ್ತಾರೆ ನಿಮ್ಮ ಮುಂದೆ. ಹಾಯ್ ಹಾಯ್ ಹೇಳ್ಬಿಡು, ಹೋಗೋಣ. ಇಲ್ಲಿ ತಾತ ಬರ್ತಾ ಇಲ್ಲಿ. ತಾತ ಹಾಯ್, ಬಾಯ್ ಹೇಳು, ಬಾಯ್. ಇನ್ನು ಮಾಡು, ಬಾಯ್ ಬಾಯ್ ಕೊಡಲ್ಲ, ಬಾಯ್. ಕೈಯಲ್ಲಿ ಅಪ್ಪನ ಜೊತೆ ಹಾಯ್ ಹಾಯ್. ಸೊ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಇವತ್ತು ಲಾಂಗ್ ವೆಕೇಶನ್ ಹೋಗ್ತಾ ಇದ್ದೀವಿ. ನಾನಂತೂ ಸಿಕ್ಕಾಬಡೆ ಎಕ್ಸೈಟ್ ಆಗಿದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ತುಂಬಾ ದಿನ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಲಾಸ್ಟ್ ಇಯರ್ ನಾವು ಮಂಗಳೂರು ಉಡುಪಿ ಟ್ರಿಪ್ ಹೋಗಿದ್ದೆ ಲಾಸ್ಟು. ಸೊ ಅದಾದ್ಮೇಲೆ ಈಗಲೇ ಹೋಗ್ತಾ ಇರೋದು. ಫುಲ್ ಅವ್ನು ನಿದ್ದೆ ಮೂಡಲ್ಲಿ ಇದ್ದಾನೆ, ಅದರಿಂದ ಅವ್ನಿಗೆ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಸೊ ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅನ್ನೋದನ್ನ ನೀವು ಹೇಳದ್ನಲ್ಲ, ಸೊ ನೀವು ತಿಳ್ಕೊಬೇಕು ಅಂತಂದ್ರೆ ನನ್ನ ಫುಲ್ ಬ್ಲಾಗ್ನ ನೋಡಬೇಕು. ನಾವು ಈ ರೀತಿ ರೆಡಿ ಆಗಿದ್ದೀವಿ. ಓಲ್ ನೈಟ್ ಟ್ರಾವೆಲ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಫ್ಯಾನ್ಸಿ ಆಗಿಲ್ಲ, ಏನು ನಾವು ರೆಡಿ ಆಗಿಲ್ಲ. ನನ್ನ ಮಗ ಈ ರೀತಿ ಲಾಂಚ್ ವೇರ್ ಮಾಡಿದ್ದಾನೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅನ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಮಗೆ 11 o'clock ಬಸ್ ಇದೆ. ಈಗ ಆಲ್ರೆಡಿ 10:20 ಆಗೋಯ್ತು. ಸೊ ನಾವು ಫುಲ್ ಈಗ ಅರ್ಜೆಂಟ್ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. ಓಕೆ, ನನ್ನ ಬ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ 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 ಹೇಳ್ಬಿಡು, ಬಾಯ್ ಹೇಳ್ಬಿಡು, ಬಾಯ್. ಅಲ್ಲಿ ಹಾಯ್ ಹೇಳ್ಬಿಡು. ನಾವೀಗ ಮೈಸೂರು ಟು ಬ್ಯಾಂಗ್ಳೂರ್ ಕೆಂಪೇಗೌಡ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈಗ ನಾವು ಟ್ಯಾಕ್ಸಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೈಟ್ 11 o'clockಗೆ ನಮಗೆ ಬಸ್ ಇದೆ. ಜಸ್ಟ್ ಬಸ್ ಸ್ಟ್ಯಾಂಡಿಗೆ ಬಂದು ರೀಚ್ ಆಗಾಯಿತು. ನಾವು ಬಂದಿರೋ ಟ್ಯಾಕ್ಸಿ ಇದೇನೆ. ಈಗ ನಾವು ಇಲ್ಲಿಂದ ನಮ್ಮ ಬಸ್ನ ಕ್ಯಾಚ್ ಮಾಡಬೇಕು.
ಈಗಾಗಲೇ ಟೈಮ್ ಕರೆಕ್ಟಾಗಿ 10:50 ಆಗಿದೆ. ಇನ್ನು 10 ಮಿನಿಟ್ಸಲ್ಲಿ ನಾವು ಬಸ್ನ ಕ್ಯಾಚ್ ಮಾಡಲೇಬೇಕು, ಬಿಕಾಸ್ ಇದು ರಿಸರ್ವೇಷನ್ ಆಗಿರುತ್ತೆ. ಸದ್ಯಕ್ಕೆ ನಮ್ಮ ಲಗೇಜ್ ನೀವು ನೋಡ್ತಾ ಇರ್ಬೋದು, ನಾವು 2 ಟ್ರಾಲಿನ ತೊಗೊಂಡಿದ್ದೀವಿ, ಜೊತೆಗೆ ಕ್ಯಾರಿ ಬ್ಯಾಗ್ 2 ಎಕ್ಸ್ಟ್ರಾ ಇದೆ. ಸೊ ಟೋಟಲ್ 4 ಬ್ಯಾಗ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಒಂದು ಟ್ರಿಪ್ನಲ್ಲಿ ಇಷ್ಟು ಲಗೇಜ್ನ ಕ್ಯಾರಿ ಮಾಡಿಕೊಂಡು ನನ್ನ ಮಗನ್ನ ನಾವು ಯಾವ ರೀತಿ ಹ್ಯಾಂಡಲ್ ನಿಜವಾಗ್ಲೂ ಇದು ನಮಗೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರಲ್ಲ ನನ್ನ ಮುಂದಿನ ವಿಡಿಯೋನಲ್ಲಿ ನನ್ನ ಮಗ ಹೇಗಿರ್ತಾನೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಫುಲ್ ಲಗೇಜ್ ತೂಕ ಇದೆ, ಸೊ ನಾವು ಟ್ರಾಲಿ ಎಳ್ಕೊಂಡೇ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಜಸ್ಟ್ ಬಂದು ಬಸ್ ಸ್ಟ್ಯಾಂಡ್ಗೆ ರೀಚ್ ಆಗಿದ್ದೀವಿ. ಅಂತೂ ಇಂತೂ ನಮ್ಮ ಬಸ್ ಸಿಕ್ಕೇ ಬಿಡ್ತು. ನಾವು KSRTC ಫ್ಲೈಯಿಂಗ್ ಬಸ್ನ ಬುಕ್ ಮಾಡಿದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈಗಾಗಲೇ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರುತ್ತಲ್ವಾ, ಫ್ಲೈಯಿಂಗ್ ಬಸ್ ಅಂದರೆ ಫ್ಲೈಟಲ್ಲಿ ಹೋಗ್ತಾ ಇದ್ದಾಳೆ ಅಂತ ನಿಮಗೆಲ್ಲ ಗೊತ್ತಾಗೇ ಇರುತ್ತೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ, ನೋಡ್ತಾ ಇರಿ, ಗೊತ್ತಾಗುತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಸ್ನಲ್ಲಿ ಟ್ರಾವೆಲ್ ಮಾಡೋರ ಎಲ್ಲರ ಟ್ರಾಲಿ ಅಥವಾ ಲಗೇಜ್ ಏನಿರುತ್ತೆ ಅದನ್ನು ಈ ಜಾಗದಲ್ಲಿ ಅವರು ಡಂಪ್ ಮಾಡ್ತಾರೆ. ಸೊ ನಾವು ನಮ್ಮ ಡೆಸ್ಟಿನೇಷನ್ ಏನಿದೆ ಏರ್ಪೋರ್ಟ್ನ ರೀಚ್ ಆದಮೇಲೆ ಇದು ನಮ್ಮ ಟ್ರಾಲಿ ಅಥವಾ ಬ್ಯಾಗ್ಸ್ನೆಲ್ಲ ನಾವು ತೊಗೊಳ್ಬೋದು. ಅಲ್ಲಿವರೆಗೂ ಫ್ರೀ ಹ್ಯಾಂಡ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಸ್ನಲ್ಲಿ ಟ್ರಾವೆಲ್ ಮಾಡ್ಬೋದು. ನಿಮಗೆ ಬರ್ತಾ ಇರೋ ಸೌಂಡ್ ಬಂದು ಈ ಒಂದು ಫ್ಲೈಯಿಂಗ್ ಬಸ್ದೇ ಆಗಿರುತ್ತೆ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು, ಅದರಿಂದ ನಾನು ಬೆಟರ್ ನಿಮಗೆಲ್ಲ ಸರಿಯಾಗಿ ಕೇಳಿಸ್ಲಿ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು, ಈಗ ನನ್ನ ಹತ್ರ 2 ನಂದಿನಿ ಪ್ರಾಡಕ್ಟ್ ಇರುವಂತಹ ಸ್ನ್ಯಾಕ್ಸ್ ಬಾಕ್ಸ್ ಇದೆ. ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾರೆಲ್ಲ KSRTC ಫ್ಲೈಯಿಂಗ್ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಈ ಬಾಕ್ಸ್ನ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾ ಇದ್ದಾರೆ. ಈಗ ನಾವು ಬ್ಯಾಂಗ್ಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2ಗೆ ಹೋಗ್ತಾ ಇರೋದು. ಇದು ನನ್ನ ಫಸ್ಟ್ ವಿಸಿಟ್ ಆಗಿರುತ್ತೆ ಟರ್ಮಿನಲ್ 2ಗೆ. ಹಾಗೆಯೇ ನನ್ನ ಮಗನ ಬಸ್ ಟ್ರಾವೆಲ್ ಕೂಡ ಇದೇ ಫಸ್ಟ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಅವ್ನು ಯಾವತ್ತೂ ಆಲ್ಮೋಸ್ಟ್ ಈಗ ಹುಟ್ಟಿದಾಗಿಂದ 3 ಇಯರ್ಸಿಂದ ಯಾವತ್ತೂ ಬಸ್ನಲ್ಲಿ ಎಲ್ಲೂ ಟ್ರಾವೆಲೇ ಮಾಡಿರಲಿಲ್ಲ. ಸೊ ಫ್ಲೈಯಿಂಗ್ ಬಸ್ಸೇ ಫಸ್ಟ್ ಬಸ್ ಟ್ರಾವೆಲ್ ಆಗಿರುತ್ತೆ. ತುಂಬ ಮೆಮೊರಬಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅವನಿಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಈ ಒಂದು ವಿಡಿಯೋ ನೋಡಿದಾಗ. ಸೊ ಹಾಗೂ ಈಗ ಟ್ರಾವೆಲ್ ಮಾಡಿಕೊಂಡು ನಾನು ಓಲ್ ನೈಟ್ ಎಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಂತೂ ಇಂತೂ ಬಂದು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಬಸ್ ಇಳಿದ ಮೇಲೇ ನನಗೂ ಗೊತ್ತಾಯಿತು ನಾವು ಟ್ರಾವೆಲ್ ಮಾಡಿದ ಸೇಮ್ ಬಸ್ನಲ್ಲೇ ಈ ಇನ್ಸ್ಟಾಗ್ರಾಮ್ ವೈರಲ್ ಜೋಡಿ ಕೂಡ ಟ್ರಾವೆಲ್ ಮಾಡಿದ್ದಾರೆ ಅಂತ. ಅವ್ರ ಜೊತೆ ಹಾಗೆ ಒಂದು ಸೆಲ್ಫಿ ತೊಗೊಂಡೆ. ನೀವು ಕೂಡ ನೋಡ್ತಾ ಇದ್ದೀರಾ ಅಲ್ವಾ, ಸ್ವಾತಿ ಗೌಡ ಆ್ಯಂಡ್ ಅವರ ಹಸ್ಬೆಂಡು. ಸೊ ನನಗಂತೂ ತುಂಬ ಖುಷಿ ಆಯಿತು. ಇಬ್ಬರು ಕೂಡ ಸಿಕ್ಕಾಪಟ್ಟೆ ಸ್ವೀಟ್ ಆ್ಯಂಡ್ ತುಂಬ ಫ್ರೆಂಡ್ಲಿ ಅನ್ನಿಸ್ತು. ಅವ್ರು ಕೂಡ ನಮ್ಮ ಥರನೇ ಎಲ್ಲೋ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾವೀಗ ಬೇಗ ಏರ್ಪೋರ್ಟ್ ಒಳಗಡೆ ಹೋಗಬೇಕು. ಬಿಕಾಸ್ ನಮ್ಗೆ ಇನ್ನೂ ಫ್ಲೈಟ್ಗೆ 2 ಅವರ್ಸ್ ಇದೆ. ಆದರೆ ಬೇರೆ ಒಂದಷ್ಟು ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ಬೇಗ ಮುಗಿಸ್ಕೋಬೇಕಾಗುತ್ತೆ. ಜೊತೆಗೆ ನಮಗೆ ಪಾಪು ಇರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗಿ ಎಲ್ರಿಗಿಂತ ನಮಗೆ ಟೈಮ್ ಜಾಸ್ತಿ ಕೂಡ ಬೇಕಾಗಿರುತ್ತಲ್ವಾ.
ನಂಗಂತೂ ಟರ್ಮಿನಲ್ 2 ಏರ್ಪೋರ್ಟ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಯಾಕೆ ಗೊತ್ತಾ, ಸ್ವರ್ಗನೇ ದರೆಗಿಳ್ದ ಹಾಗೆ ಅಂತ ಹೇಳ್ತಾರಲ್ಲ, ಖಂಡಿತ ಈ ಒಂದು ಏರ್ಪೋರ್ಟ್ ಇನ್ಸೈಡ್ ವ್ಯೂ ನೋಡಿ ನನಗೆ ಅದೇ ಥರ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಲಕ್ಸುರಿಯಸ್ ಆಗಿ ಏರ್ಪೋರ್ಟ್ನ ಮಾಡಿದ್ದಾರೆ. ಸೊ ನನ್ನ ಒಂದು ಫಸ್ಟ್ ವಿಸಿಟ್ ಆಗಿರುತ್ತೆ ಟರ್ಮಿನಲ್ 2. ಮುಂಚೆ ನಾನು ಟರ್ಮಿನಲ್ 1ನಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬಟ್ ಇದು ನನ್ನ ಫಸ್ಟ್ ವಿಸಿಟ್ 2ಗೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಫಸ್ಟು ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಇಸ್ಕೊಂಡು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿ ವೆರಿಫೈ ಆದ್ರೇ ನೆಕ್ಸ್ಟ್ ನಮ್ಮನ್ನು ಮುಂದಕ್ಕೆ ಬಿಡೋದು. ಸೊ ಒನ್ಸ್ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಾವು ಇಲ್ಲಿಂದ ಮುಂದಕ್ಕೆ ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೋದು. ನೀವೀಗ ನೋಡ್ತಾ ಇರೋ ಜಾಗ ಬಂದು ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡೋದ್ರ ಜೊತೆಗೆ ನಮ್ಮ ಲಗೇಜ್ ಟ್ರಾಲಿ ಏನಿರುತ್ತೆ ಅದನ್ನೆಲ್ಲ ನಾವು ಈ ಜಾಗದಲ್ಲಿ ಡಂಪ್ ಮಾಡ್ತೀವಿ. ಜಸ್ಟ್ ನಮ್ಮ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿದೆ. ನಾವು ಟ್ರಾವೆಲ್ ಮಾಡ್ತಾ ಇರೋ ಫ್ಲೈಟ್ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ನನಗೆ ಲಗೇಜ್ ಕೆಪಾಸಿಟಿ ಬಂದು ಕ್ಯಾಬಿನ್ ಬ್ಯಾಗೇಜ್ಗೆ 7 kg ಇತ್ತು, ಹಾಗೆ ಚೆಕ್ ಇನ್ ಬ್ಯಾಗೇಜ್ಗೆ ಬಂದು 15 kg ಇತ್ತು. ಟೋಟಲ್ 22 kg ಲಗೇಜ್ನ ಪರ್ ಹೆಡ್ ನಾವು ಕ್ಯಾರಿ ಮಾಡ್ಬೋದಾಗಿದೆ. ಏರ್ಪೋರ್ಟ್ ಒಳಗಡೆ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂದರೆ ನೀವು ಎಲ್ಲಿ ನೋಡಿದ್ರು ನಿಜವಾದ ಗಿಡ ಮರಗಳು ಅಥವಾ ಬಳ್ಳಿಗಳೇ ಇಲ್ಲೆಲ್ಲ ಬೆಳೆದಿದೆಯೇನೋ ಅಂತ ಅನ್ಸುತ್ತೆ. ಆದರೆ ಇದು ಯಾವುದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್ ಆಗಿರುತ್ತೆ. ಈಗ ನೀವು ನೋಡ್ತಾ ಇರೋದು ಬಂದು ಕ್ಯಾಬಿನ್ ಬ್ಯಾಗೇಜಸ್ನ ಚೆಕಿಂಗ್ ಮಾಡುವಂತಹ ಏರಿಯಾ ಆಗಿರುತ್ತೆ. ಅಂದರೆ ಫ್ಲೈಟ್ ಒಳಗಡೆ ನಮ್ಮ ಜೊತೆನೆ ನಾವೇನೇನೆಲ್ಲ ಕ್ಯಾರಿ ಮಾಡ್ತೀವೋ ಆ ಒಂದು ಬ್ಯಾಗೇಜಸ್ನ ಚೆಕ್ ಮಾಡುವಂತಹ ಜಾಗ ಆಗಿರುತ್ತೆ. ನೀವೀಗ ನೋಡ್ತಾ ಇರೋ ಈ ವಾಟರ್ ಫೌಂಟೇನ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಗೊತ್ತಾ, ಒಳ್ಳೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ತರ ಇತ್ತು. ನೀವೀಗ ನೋಡ್ತಾ ಇರ್ಬೋದು ಏರ್ಪೋರ್ಟ್ ಒಳಗಡೆ ಎಷ್ಟೊಂದೆಲ್ಲ ಶಾಪ್ಸ್ಗಳಿದೆ ಗೊತ್ತಾ. ನಾವು ಬೇಕಂದ್ರೆ ಅಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಯಾವೆಲ್ಲ ಬ್ರ್ಯಾಂಡ್ಸ್ ಇದೆ, ಏನೆಲ್ಲ ಸಿಗುತ್ತೆ, ತುಂಬಾ ಕ್ಲಿಯರ್ ಆಗಿ ನನ್ನ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡಿ. ಏರ್ಪೋರ್ಟ್ ಒಳಗಲ್ವಾ, ಕೇಳ್ಬೇಕಾ, ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಅಂತೂ ಇರುತ್ತೆ. ಈಗ ನೀವು ನೋಡ್ತಾ ಇರೋ ಜಾಗ ಬಂದು ಏರ್ಪೋರ್ಟ್ ಒಳಗಡೆ ಮಕ್ಕಳಿಗೆ ಆಟೋಡಕ್ಕೆ ಅಂತ ಹೇಳಿ ಪ್ಲೇ ಏರಿಯಾ ಕೂಡ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ತರದ ಚಾರ್ಜಸ್ ಇಲ್ಲ, ಪ್ಯೂರ್ಲಿ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಈ ಹಾರ್ಸ್ ನೋಡ್ಬಿಟ್ಟು ನನ್ನ ಮಗ ನಿಜವಾದ ಹಾರ್ಸೇ ನಿಂತ್ಕೊಂಡಿದೆ ಅಂತ ಅನ್ಕೊಂಡ್ಬಿಟ್ಟ. ಯಾಕಂದ್ರೆ ಒಂದು ನಿಜವಾದ ಕುದುರೆ ಏನು ಪರ್ಸನಾಲಿಟಿ ಇರುತ್ತೋ ಅದೇ ಪರ್ಸನಾಲಿಟಿನಲ್ಲಿ ಈ ಒಂದು ರೆಪ್ಲಿಕಾನ ಅಲ್ಲಿ ಡಿಸೈನ್ ಮಾಡಿ ನಿಲ್ಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು, ಗೋಲ್ಡ್ ಕಲರಲ್ಲಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದ್ರ ಹತ್ರ ಕೂಡ ನಿಂತ್ಕೊಂಡು ನಾವು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ಮಕ್ಕಳಿಗೆ ಆಟೋಡೋಕ್ಕೆ ಅಂತ ಹೇಳಿ ಈ ರೀತಿ ಪ್ಲೇ ಏರಿಯಾನ ಕೂಡ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾವುದೇ ಥರದ ಚಾರ್ಜಸ್ನ ನಾವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಫ್ಲೈಟ್ಗೆ ಹೋಗೋದಕ್ಕೆ ನಮ್ಗೆ ಇನ್ನೂ ಟೈಮ್ ಇದೆ ಅನ್ನೋದಾದರೆ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಒಂದಷ್ಟು ಹೊತ್ತು ಆಟ ಆಡಿಸ್ಬೋದು. ನನ್ನ ಮಗ ಮಾತ್ರ ಸಿಕ್ಕಾಬಟ್ಟೆ ಖುಷಿಪಟ್ಟ. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಅವ್ನು ಬರೋದಕ್ಕೆ ರೆಡಿ ಇರಲಿಲ್ಲ. ನಾವು ತುಂಬ ಫೋರ್ಸ್ ಮಾಡಿ ಅವನ್ನ ಆಮೇಲೆ ಕರ್ಕೊಂಡು ಬಂದಿದ್ದಾಯಿತು.
ನಮ್ದೀಗ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದಾಯಿತು, ಹಾಗೆ ಲಗೇಜ್ ಕೂಡ ಹಾಕಿದ್ದಾಯಿತು. ಈಗ ನೆಕ್ಸ್ಟು ನಮಗೆ ಟೈಮ್ ಇದೆ, ಆಲ್ಮೋಸ್ಟ್ 1.5 hour ಟೈಮ್ ಇದೆ. ಸೊ ನಾವು ಲಾಂಜ್ಗೆ ಬರ್ತಾ ಇದ್ದೀವಿ, ಲಾಂಜ್ ಆಕ್ಸೆಸ್ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಾಂಜ್ ಯಾವ ರೀತಿ ಎಂಟ್ರೆನ್ಸ್ ಇದೆ ಅಂತ. ಒಳಗಡೆ ಈ ರೀತಿ ಡಿಸೈನ್ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಸೊ ಇಲ್ಲಿ ಬಂದು ನಿಮಗೆ ಬ್ರೇಕ್ಫಾಸ್ಟು 24 hours, ಲಂಚು, ಡಿನ್ನರ್ ಪ್ರತಿಯೊಂದು ಕೂಡ ಅವೈಲಬಿಲಿಟಿ ಇರುತ್ತೆ. ಬಟ್ ನಿಮಗೆ ಲಾಂಜ್ ಆಕ್ಸೆಸ್ ಇರಬೇಕಷ್ಟೇ. ಈ ರೀತಿ ಟೇಬಲ್ ಸೆಟ್ ಮಾಡಿಟ್ಟಿರ್ತಾರೆ, ನಾವು ಎಲ್ಲಿ ಬೇಕಾದರೂ ಕುತ್ಕೋಬೋದು. ನಾವಿಲ್ಲಿ ಮೋರ್ ದೆನ್ 1 hour ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಗೊತ್ತಾ. ನಾವೀಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? ಅರ್ಲಿ ಮಾರ್ನಿಂಗ್ 4 o'clock. ಹೌದು, ಬೆಳಗಿನ ಜಾವ 4 ಗಂಟೆಗೆ ನಾವಿಲ್ಲಿ ತಿಂಡಿ ತಿಂತಾ ಇದ್ದೀವಿ. ಆ ಟೈಮ್ನಲ್ಲಿ ಎಷ್ಟು ಥರದ ವೆರೈಟಿ ಫುಡ್ನ ಇಲ್ಲಿ ಮಾಡಿದ್ದಾರೆ ಅಂತ ನೋಡಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಒಂದಷ್ಟು ಡೆಸರ್ಟ್ಸ್ ಎಲ್ಲ ಫಸ್ಟ್ ಇಟ್ಟಿದ್ದಾರೆ. ಅದಾದಮೇಲೆ ಕಾಫಿ, ಟೀ, ಹಾಟ್ ವಾಟರ್ ಇದೆ. ನಾವು ಬೇಕು ಅಂದರೆ ಕಾಫಿ ಟೀ ನಾವೇ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇಲ್ಲಿ ಬರೀ ಬೇಕ್ರಿ ಐಟಮ್ಸು ಆಯಿತಾ, ಈ ಸೆಕ್ಷನ್ ಫುಲ್ಲು. ನಾನಂತೂ ಇಲ್ಲಿ ಏನೂ ತಿನ್ನಲಿಲ್ಲ, ಬರೀ ಹನಿ ಮಾತ್ರ ತೊಗೊಂಡೆ ಆ್ಯಂಡ್ ಒಂದೆರಡು ಬ್ರೆಡ್ ಟೋಸ್ಟನ್ನ ತೊಗೊಂಡೆ ಅಷ್ಟೇ. ನೀವೀಗ ನೋಡ್ತಾ ಇರೋದೆಲ್ಲ ಬಂದು ವಾಲ್ನಟ್ ಕೇಕು, ಹನಿ ಕೇಕು, ಈ ಥರ ಒಂದಷ್ಟು ಕೇಕ್ಸ್ಗಳೆಲ್ಲ ಇದೆ. ಟೀ ಸ್ನ್ಯಾಕ್ಸ್ ಕೇಕು ಇದೆಲ್ಲ. ನೆಕ್ಸ್ಟ್ ಈಗ ನೀವು ನೋಡ್ತಾ ಇರೋದು ಒಂದು ಸ್ವೀಟ್ ಡಿಶ್. ಇದು ನೋಡೋದಕ್ಕೆ ಕೇಸರಿ ಬಾತ್ ಥರ ಇದೆ. ಅದರ ನೆಕ್ಸ್ಟು 2 ಫ್ರೂಟ್ ಜ್ಯೂಸ್ ಇಟ್ಟಿದ್ದಾರೆ. ಅರ್ಲಿ ಮಾರ್ನಿಂಗ್ 4 o'clock ಎಷ್ಟು ವೆರೈಟಿ ಬ್ರೇಕ್ಫಾಸ್ಟ್ ಇದೆ ನೋಡಿ. ಬಾಯ್ಲ್ಡ್ ಎಗ್, ಇಡ್ಲಿ, ದೋಸೆ, ಶಾವ್ಗೆ, ಸ್ವೀಟ್ ಅಂದರೆ ಪಾಯಸ, ರೋಟಿ, ಪರಾಟಾಸ್, ಡೆಸರ್ಟ್ಸು, ಕಾರ್ನ್ ಸಲಾಡು, ಪಿಕ್ಕಲಿಂದ ಹಿಡಿದು ಪ್ರತಿಯೊಂದು ಇದೆ. ನಿಮ್ಗೆ ಏನು ಬೇಕೋ ನೀವು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ತಿನ್ಬೋದು. ಆದರೆ ನಮಗೆ ಬೆಳಗ್ಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ಇಷ್ಟು ಐಟಮ್ಸ್ನ ಖಂಡಿತವಾಗ್ಲೂ ತಿನ್ನೋದಕ್ಕಾಗಲಿಲ್ಲ. ಏನೋ ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಅಷ್ಟೇ. ಎಷ್ಟೋ ಐಟಮ್ಸ್ಗಳು ಟೇಸ್ಟ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮಸಾಲ ವಡೆ ಖಂಡಿತವಾಗ್ಲೂ ಚೆನ್ನಾಗಿ. ದೋಸೆ ಲವರ್ಸ್ ಯಾರೆಲ್ಲ ಇದ್ದೀರಾ ನೋಡಿ, ನಿಮಗೋಸ್ಕರ ಇಲ್ಲಿ ದೋಸೆ ಕೌಂಟರ್ ಕೂಡ ಇದೆ. ಸೊ ನನ್ನ ಮಗನಿಗಂತೂ 3 ಹೊತ್ತು ದೋಸೆ ಕೊಟ್ಟರು ತಿಂತಾನೆ, ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅಷ್ಟು ಇಷ್ಟ ಅವನಿಗೆ. ಸೊ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ. ನೀವೀಗ ಇಲ್ಲಿ ನೋಡ್ತಾ ಇರೋಂತಹ ಕೌಂಟರ್ ಬಂದು ಎಗ್ ಆಮ್ಲೆಟ್ ಹಾಕೊಡೋಂತಹ ಕೌಂಟರ್ ಆಗಿರುತ್ತೆ. ಎಷ್ಟು ವೆರೈಟಿ ಆಫ್ ಆಮ್ಲೆಟ್ಸ್ನ ಇಲ್ಲಿ ಹಾಕ್ತಾ ಇದ್ರು ಗೊತ್ತಾ? ಮಸಾಲಾ ಆಮ್ಲೆಟ್, ಬೆಲ್ ಪೆಪ್ಪರ್ ಆಮ್ಲೆಟ್, ಮಶ್ರೂಮ್ ಆಮ್ಲೆಟ್, ಪನ್ನೀರ್ ಆಮ್ಲೆಟ್, ಚೀಸ್ ಆಮ್ಲೆಟ್ ಕೂಡ ಇತ್ತು. ಹೀಗೆ ಒಂದಲ್ಲ ಎರಡಲ್ಲ ನಾನಾ ಥರದ ಆಮ್ಲೆಟ್ಸ್ಗಳನ್ನ ನಾವಿಲ್ಲಿ ಸವಿಬಹುದು. ನೀವೀಗ ಇಲ್ಲಿ ನೋಡ್ತಾ ಇರೋಂತಹ ಜಾಗ ಬಂದು ಲಾಂಜ್ ಏರಿಯಾ ಆಗಿರುತ್ತೆ. ಅಂತಂದರೆ ನಮಗೆ ಊಟ ಆದಮೇಲೆ ಇನ್ನೂ ಟೈಮ್ ಇದೆ ಫ್ಲೈಟ್ಗೆ ಹೋಗೋದಕ್ಕೆ ಅಂತಂದರೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ಅಥವಾ ಮಲ್ಕೊಂಡು ನಾವು ರಿಲ್ಯಾಕ್ಸ್ ಮಾಡ್ಬೋದು.
ನೀವೀಗ ನೋಡ್ತಾ ಇದ್ದೀರಲ್ವಾ, ಈ ಟ್ರೀ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಆರ್ಟಿಫಿಷಿಯಲ್ ಟ್ರೀ ಆದರೂ ಕೂಡ ನೈಟ್ ಟೈಮ್ ಅಂತೂ ಇದನ್ನು ಕತ್ಲಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಸಿಕ್ಕಿದ್ದು ಶಾರ್ಟ್ ಟೈಮಲ್ಲಿ ನಿಮಗೆ ಒಂದು ಸಣ್ಣದಾಗಿ ಏರ್ಪೋರ್ಟ್ ಟೂರ್ ಮಾಡ್ತಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಫೈನಲಿ ನಮ್ಮ ಫ್ಲೈಟ್ಗೆ ಹೋಗೋವಂತಹ ಸಮಯ ಬಂದೇ ಬಿಡ್ತು. ಸೊ ಇಲ್ಲಿ ಬೋರ್ಡಿಂಗ್ ಪಾಸ್ನ ಒಂದ್ಸಲ ಅವ್ರಿಗೆ ನಾವು ತೋರಿಸ್ಬೇಕು. ತೋರಿಸಾದ ಮೇಲೆ ಈ ಬಸ್ನಲ್ಲಿ ಕುತ್ಕೊಂಡು ಇಲ್ಲಿಂದ ನಾವು ಹೋಗುವಂಥ ಫ್ಲೈಟ್ ಹತ್ರಕ್ಕೆ ಇವರು ಡ್ರಾಪ್ ಮಾಡ್ತಾರೆ. ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ದ. ಬಿಕಾಸ್ ಅವ್ನು ಹುಟ್ಟಿದಾಗಿಂದನೂ ಇದು ಮೊದಲನೇ ಫ್ಲೈಟ್ ಟ್ರಾವೆಲ್ ಆಗಿರುತ್ತೆ. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದೇ ಇರತ್ತಲ್ವಾ. ಇನ್ನೊಂದು ವಿಚಾರ ನಿಮಗೆಲ್ಲ ಹೇಳಲೇಬೇಕು. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಪೂರ್ತಿ ಬಸ್ನಲ್ಲಿ ಬೇರೆ ಯಾರೂ ಇಲ್ಲ, ಬರೀ ನಾವು 3 ಜನ ಇದ್ದೀವಿ. ಯಾಕೆ ಗೊತ್ತಾ, ನಮ್ಮ ಜೊತೆ ನಾವು ಟ್ರಾವೆಲ್ ಮಾಡೋ ಫ್ಲೈಟ್ನಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೋ ಅವರೆಲ್ಲ ಆಲ್ರೆಡಿ ಬಸ್ನಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಲಾಂಚ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ವಿ. ಸೊ ಮತ್ತೆ ನಮಗೋಸ್ಕರ ಬಸ್ಸು ನಮ್ಮ 3 ಜನನ್ನೇ ಕೂರಿಸ್ಕೊಂಡು ನಮ್ಮ ಫ್ಲೈಟ್ ಹತ್ರ ಡ್ರಾಪ್ ಮಾಡಿ ಬಂತು. ಸೊ ಇದು ತುಂಬಾ ಮೆಮೊರಬಲ್ ಆಗಿರುವಂಥ ಮೂಮೆಂಟ್. ಯಾಕಂದರೆ ನಮ್ಮ 3 ಜನಕ್ಕೋಸ್ಕರನೇ ಬಸ್ಸು ಕಾಯ್ತಾ ನಿಂತ್ಕೊಂಡಿತ್ತು. ಸೊ ನಾವು ಓಡ್ಕೊಂಡು ಬಂದ್ವಿ. ಫೈನಲಿ ನಮ್ಮ ಫ್ಲೈಟ್ನ ಕ್ಯಾಚ್ ಮಾಡಿದ್ವಿ. ನೋಡಿ, ಒಳಗಡೆ ಒಂದು ಫ್ಲೈಟ್ಸ್ ಎಲ್ಲ ಏನೆಲ್ಲ ಲ್ಯಾಂಡಿಂಗ್ ಆಗುತ್ತೆ ಆ ಒಂದು ಜಾಗ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಫುಲ್ ಲೈಟಿಂಗ್ಸು. ನೀವು ನೋಡ್ತಾ ಇರೋದು ಅರ್ಲಿ ಮಾರ್ನಿಂಗ್ 6:25 ಟೈಮ್ ಇವಾಗ. ಯಾಕಂದರೆ ನಮಗೆ ಎಕ್ಸಾಕ್ಟ್ಲಿ 6:25ಗೆ ಫ್ಲೈಟ್ ಇದೆ. ಸೊ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ 15 to 20 minutes ಬಿಫೋರ್ ಒಳಗಡೆ ಕುತ್ಕೊಂಡಿರ್ಬೇಕು ಫ್ಲೈಟಲ್ಲಿ. ಬಟ್ ನಮ್ಮದು ಸ್ವಲ್ಪ ಡಿಲೇ ಆಗಿದ್ರಿಂದ ನಾವೀಗ ಹೋಗ್ತಾ ಇದ್ದೀವಿ. ಇದು ಫ್ಲೈಟ್ ನಮ್ಮದು. ಅಲ್ವಾ ಅಲ್ಲ ಅಂತೂ ಇಂತೂ ನಮ್ಮ ಫ್ಲೈಟ್ ಒಳಗಡೆಗೆ ಜಸ್ಟ್ ಎಂಟ್ರಿ ಆಗಿದ್ದೀವಿ. ನೋಡಿ, ಎಲ್ಲರೂ ಕುತ್ಕೊಂಡಿದ್ದಾರೆ. ನಾವೇ ಲಾಸ್ಟಲ್ಲಿ ಬರ್ತಾ ಇರೋದು. ಅಪ್ಪು ಏರೋಪ್ಲೇನ್ ಝುಯ್ ಅಂತ ಹೋಗುತ್ತೆ ಮಗನೇ. ಈಗ ಬಿಗ್ಗ ಗಿಡ್ಕೋ. ಅಲ್ಲಿ ನೋಡು, ಅಲ್ಲಿ ಅಪ್ಪು ಇಲ್ಲಿ ನೋಡಿಲಿ. ಸೂಪರ್. ಭೂಮಿ ಆಕಾಶದ ಮಿಲನ, ಹಾಗೋ ಜಾಗದವರೆಗೂ ಪ್ರಯಾಣ, ಜನನ ಜೀವನ ಮರಣ, ನಡುವೆ ಸುಂದರ ಕಥನ, 100 ಈ ತಿರುವಿನ ದಾರಿ, ಗುರಿಗಳ ಬೆನ್ನೆತ್ತಿ ಹೊರಟಿರುವ ಸವಾರಿ, ಹಾಗೋ ಹೀಗೋ ಸಾಗು, ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಬ್ಲಾಗ್ ಎಂಡ್ ಆಗ್ತಾ ಇದೆ. ಡೆಫಿನೆಟ್ಲಿ ನನ್ನ ಮುಂದಿನ ಬ್ಲಾಗ್ಗೆ ನೀವೆಲ್ಲ ಕಾಯ್ತಾ ಇರ್ತೀರ ಅಂತ ಭಾವಿಸಿ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರಯಾಣ ಎಲ್ಲಿಗೆ ಸಾಗ್ತಾ ಇದೆ, ಮುಂದೆ ನಾವು ಎಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಇದೆಲ್ಲ ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ನೀವು ನೋಡ್ತೀರಾ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.